ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಸರ್ ಸಿ ವಿ ರಾಮನ್ ಅವರು ಬರೆದಿರ್ತಕ್ಕಂತಹ ವಾಟರ್ ದ ಎಲಿಕ್ಸರ್ ಆಫ್ ಲೈಫ್ ಅಂತಕ್ಕಂತಹ ಒಂದು ಲೆಸನ್ ಸಮರಿಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ ನೋಡಿ, ಎಲಿಕ್ಸರ್ ಅಂದ್ರೆ ಅಮೃತ ಅಂತೇಳಿ ಅರ್ಥ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಅಮೃತ ಅಂದ್ರೆ ಗೊತ್ತಿದೆ, ಅಂದ್ರೆ ಸತ್ತವರನ್ನು ಬದುಕಿಸ್ತಕ್ಕಂತಹ ಶಕ್ತಿ ಉಳ್ಳಂತಹ ಒಂದು ದ್ರವ ಅದಾಗಿತ್ತು ಎಲಿಕ್ಸಿರ್ ಅಥವಾ ಅಮೃತ ಅಂತಕ್ಕಂಥದ್ದು. ಸೊ ನಮ್ಮ ರೈಟರ್ ಅಥವಾ ಸಿ ವಿ ರಾಮನ್ ಅವರು ಒಂದು ವಾಟರ್ ಏನಿದೆನೋ, ನೀರೇನಿದೆನೋ ಅದನ್ನೇ ಇಲ್ಲಿ ರಿಯಲ್ ಎಲಿಕ್ಸಿರ್ ಅಂದ್ರೆ ಅದುವೇ ನಿಜವಾಗಿರ್ತಕ್ಕಂತಹ ಅಮೃತ ಅಂತಕ್ಕಂಥದ್ದನ್ನ ಇಲ್ಲಿ ನಿರೂಪಿಸ್ತಾ ಇದ್ದಾರೆ ಈ ಒಂದು ಲೆಸನ್ ಅಲ್ಲಿ. ನೋಡಿ, ಅವರು ಅನೇಕ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾರೆ. ಮೊದಲನೇದಾಗಿ ಅವರು ನೈಲ್ ರಿವರ್ ಬಗ್ಗೆ ಕೊಡ್ತಾರೆ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಏನು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ರೈನ್ ಫೆಡ್ ಟ್ಯಾಂಕ್ಸ್ ಅಥವಾ ನಾವು ಕೆರೆಗಳು ಅಥವಾ ಬಾವಿಗಳು, ಈ ಒಂದು ಅವುಗಳ ಮಹತ್ವ ಎಷ್ಟಿದೆ ಅಂತಕ್ಕಂಥದ್ದನ್ನ ಅವರು ಡಿಸ್ಕಷನ್ ಮಾಡ್ತಾರೆ. ಅದರ ಜೊತೆಗೆ ಸಾಯಿಲ್ ಎರೋಷನ್ ಅಂದ್ರೆ ಮಣ್ಣಿನ ಸವಕಳಿ ಇದೆ ಅಲ್ವಾ, ಅದಕ್ಕೆ ಕಾರಣಗಳೇನಿದಾವೆ ಮತ್ತು ಅವುಗಳನ್ನ ಯಾವ ರೀತಿ ನಾವು ಪರಿಹರಿಸಬಹುದು, ಇಂತಹ ವಿಷಯಗಳನ್ನ ಈ ಒಂದು ಎಸ್ಸೆಯ ಒಳಗಡೆ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲ ಅಂಶಗಳನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇದರ ಒಂದು ಸಮರಿಯನ್ನ ಈಗ ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ. This lesson has been written by Sir C V Raman. He has emphasized on the importance of the world's most common liquid. ಅಂದ್ರೆ ನೋಡಿ, ನಮ್ಮ ಸಿ ವಿ ರಾಮನ್ ಅವರು ಎಂಪಸೈಸ್ಡ್ ಅಂದ್ರೆ ಒತ್ತು ಕೊಡೋದು ಅಂತೇಳಿ, ಅಂದ್ರೆ ಇಂಪಾರ್ಟೆನ್ಸ್ ಕೊಡೋದು ಅಂತೇಳಿ. ಸೊ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ದ ವರ್ಲ್ಡ್ಸ್ ಮೋಸ್ಟ್ ಕಾಮನ್ ಲಿಕ್ವಿಡ್, ಏನ್ ದ್ರವ ಅಂತ ಕರಿತೀವೋ, ಜಗತ್ತಿನಲ್ಲೇ ಅತ್ಯಂತ ಕಾಮನ್ ಆಗಿರ್ತಕ್ಕಂತಹ ಒಂದು ದ್ರವದ ಬಗ್ಗೆ ಅಥವಾ ವಾಟರ್ ಬಗ್ಗೆ ಅವರು ಇಲ್ಲಿ ಒತ್ತು ಕೊಟ್ಟು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. Man has been searching for an imaginary elixir of life for ages. ಅನೇಕ ಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಮನುಷ್ಯನಾಗಿರ್ತಕ್ಕಂಥವನು ಏನ್ ಮಾಡ್ತಾ ಇದ್ದಾನೆ, ಸರ್ಚ್ ಮಾಡ್ತಾ ಇದ್ದಾನೆ. ಯಾವುದಕ್ಕೆ? ಇಮ್ಯಾಜಿನರಿ ಅಂದ್ರೆ ಊಹೆಯನ್ನ ಮಾಡಿಕೊಂಡು, ಅಮೃತ ಅಂತಕ್ಕಂಥದ್ದು ಇದೆ ಅಂತೇಳಿ ಊಹೆ ಮಾಡಿಕೊಂಡು ಹುಡುಕ್ತಾನೆ ಇದ್ದಾನೆ, ಅಂದ್ರೆ ಅಮರತ್ವವನ್ನ ಪಡಿಲಿಕ್ಕೆ ಅಂತೇಳಿ. ಬಟ್ ದ ಟ್ರೂ ಮೆಡಿಷನ್ ಈಸ್ ವೆರಿ ನಿಯರ್ ಟು ಅವರ್ ಹ್ಯಾಂಡ್ಸ್. ಎಸ್, ನಿಜವಾದಂತಹ ಒಂದು ಎಲಿಕ್ಸಿರ್ ಅಥವಾ ನಿಜವಾಗಿರ್ತಕ್ಕಂತಹ, ಇಲ್ಲಿ ಮೆಡಿಷನ್ ಅಂದ್ರೆ ಅಮೃತ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ನಿಜವಾಗಿರ್ತಕ್ಕಂತಹ ಅಮೃತ ನಮ್ಮ ಬಳಿಯೇ ಇದೆ. ಅದ್ಯಾವುದಪ್ಪ ಅಂದ್ರೆ ಇಟ್ ಈಸ್ ದ ಸಿಂಪಲ್ ವಾಟರ್. ಅದು ಬೇರೆ ಏನೂ ಅಲ್ಲ, ಅದು ವಾಟರ್ ಅಂತೇಳಿ ನಮ್ಮ ಸಿ ವಿ ರಾಮನ್ ಹೇಳ್ತಾ ಇದ್ದಾರೆ. ಇನ್ನು ಅವರು ಇಲ್ಲಿ ನೈಲ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ನೈಲ್ ರಿವರ್ ಅಂತಕ್ಕಂಥದ್ದು ಏನಿದೆನೋ ಅದು ಎಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಅಂತಕ್ಕಂಥದ್ದನ್ನ. He draws example of the Nile Valley civilization. He remembers that he was standing on the line which separates the Libyan desert from the valley of the Nile in Egypt. ಎಸ್, ಒಂದ್ ಕಡೆ ಅವರು ಲಿಬಿಯನ್ ಡೆಸರ್ಟ್ ಅನ್ನ ಅಂದ್ರೆ ಮರುಭೂಮಿಯನ್ನ ನೋಡ್ತಾ ಇದ್ದಾರೆ, ಮತ್ತೊಂದು ಕಡೆ ವ್ಯಾಲಿ ಆಫ್ ದ ನೈಲ್ ಇನ್ ಈಜಿಪ್ಟ್ ಅಂದ್ರೆ ಇನ್ನೊಂದು ಕಡೆ ಆ ಒಂದು ನೈಲ್ ಕಣಿವೆ ಅಂದ್ರೆ ನದಿ ಹರಿತಕ್ಕಂತಹ ಪ್ರದೇಶದ ಒಂದು ಸ್ಥಳ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತಾರೆ. ನೋಡಿ, ಆ ಒಂದು ಡೆಸರ್ಟ್ ಏನಿರುತ್ತೋ ಅಂದ್ರೆ ಮರುಭೂಮಿ ಏನಿರುತ್ತೋ ಅಲ್ಲೆಲ್ಲೂ ಕೂಡ ಜೀವಿಗಳು ಇರೋದಿಲ್ಲ, ಕಂಪ್ಲೀಟ್ ಆಗಿ ಅದು ಒಂದು ಬರಡಾಗಿರ್ತಕ್ಕಂತಹ ಒಂದು ಪ್ಲೇಸ್ ಆಗಿರುತ್ತೆ. ಅದೇ ಮತ್ತೊಂದು ಕಡೆ ಎಲ್ಲಿ ನದಿ ಹರಿತಾ ಇರುತ್ತಲ್ವಾ ಆ ಕಡೆ ಒಂದು ಹಚ್ಚ ಹಸಿರು ಇರುತ್ತೆ, ಸಾವಿರಾರು ಜನಗಳು ವಾಸ ಮಾಡತಕ್ಕಂತಹ ಪ್ಲೇಸ್ ಅದಾಗಿರುತ್ತೆ. ಒಂದು ಸಿವಿಲೈಸೇಷನ್ ಅಂದ್ರೆ ಒಂದು ನಾಗರಿಕತೆ ಅಂತಕ್ಕಂಥದ್ದೇ ಅಲ್ಲಿ ಮೂಡಿ ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಆನ್ ಒನ್ ಸೈಡ್ ವಾಸ್ ಎ ವಾಸ್ಟ್ ಏರಿಯಾ ಕವರ್ಡ್ ವಿತ್ ಸ್ಯಾಂಡ್, ಮರಳಿನಿಂದ ಕೂಡಿರೋ ಒಂದು ಏರಿಯಾ, ಅಂಡ್ ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್, ಎಲ್ಲೂ ಕೂಡ ನೋಡ್ಲಿಕ್ಕೆ ಹಚ್ಚ ಹಸಿರಾಗಿರ್ತಕ್ಕಂತಹ ಮರಗಳು ಕಾಣಿಸೋದೇ ಇಲ್ಲ. ಆರ್ ಎ ಸಿಂಗಲ್ ಲಿವಿಂಗ್ ಥಿಂಗ್, ಯಾವುದೇ ಒಂದು ಪ್ರಾಣಿಗಳು ಕೂಡ ಅಲ್ಲಿ ವಾಸವನ್ನ ಮಾಡ್ತಾ ಇಲ್ಲ. ಅದೇ ಮತ್ತೊಂದು ಕಡೆಗೆ ಎಲ್ಲಿ ರಿವರ್ ಹರಿತಾ ಇದೆ ಅಲ್ವಾ, ಅಲ್ಲಿ ಏನಿದೆ ನಾವು ಚಿತ್ರದಲ್ಲಿ ಗಮನಿಸಬಹುದು, ಸುಂದರವಾಗಿರ್ತಕ್ಕಂತಹ ಹಚ್ಚ ಹಸಿರಾಗಿರ್ತಕ್ಕಂತಹ ಒಂದು ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದನ್ನ. ಆನ್ ದ ಅದರ್ ಸೈಡ್ was one of the greatest, most fertile and densely populated areas. ಎಸ್, ಮತ್ತೊಂದು ಕಡೆ ತುಂಬಾ ಗ್ರೇಟ್ ಆಗಿರ್ತಕ್ಕಂತಹ ಮತ್ತು ಫಲವತ್ತಾಗಿರ್ತಕ್ಕಂತಹ ಅತ್ಯಂತ ಜನಸಂಖ್ಯೆಯಿಂದ ಕೂಡಿರ್ತಕ್ಕಂತಹ ಒಂದು ಪ್ರದೇಶ ಆ ಒಂದು ನೈಲ್ ವ್ಯಾಲಿ ಆಗಿರುತ್ತೆ. ಇಟ್ ವಾಸ್ ಟೀಮಿಂಗ್ ವಿತ್ ಲೈಫ್ ಅಂಡ್ ವೆಜಿಟೇಷನ್. ಎಸ್, ಎಲ್ಲ ಕಡೆ ಜೀವಿಗಳು ವಾಸಿಸ್ತಾ ಇದ್ದಾವೆ ಮತ್ತು ಎಲ್ಲ ಕಡೆ ಹಚ್ಚ ಹಸಿರಾಗಿದೆ. ದ ಓನ್ಲಿ ಥಿಂಗ್ ವಿಚ್ ಮೇಡ್ ದ ಡಿಫರೆನ್ಸ್ ವಾಸ್ ವಾಟರ್. ಇದೆಲ್ಲದಕ್ಕೂ ಅಂದ್ರೆ ಈ ಒಂದು ಡಿಫರೆನ್ಸ್ ಏನಿದೆನೋ ಇದೆಲ್ಲದಕ್ಕೂ ಕಾರಣ ಕೇವಲ ವಾಟರ್ ಅಥವಾ ನೀರಾಗಿದೆ. ಇಟ್ ವಾಸ್ ದ ವಾಟರ್ ಆಫ್ ರಿವರ್ ನೈಲ್. ಆ ನೈಲ್ ನದಿ ಈ ಒಂದು ಕಣಿವೆಯಲ್ಲಿ ಹರಿದಿರೋ ಕಾರಣ ಅದೆಲ್ಲ ಹಸಿರಾಗಿದೆ. ಇನ್ನೊಂದು ಕಡೆ ಆ ಬರಡಾಗಿರ್ತಕ್ಕಂತಹ ಒಂದು ಏನು ಡೆಸರ್ಟ್ ಅಥವಾ ಮರುಭೂಮಿ ಇತ್ತು, ಅಲ್ಲಿ ಯಾವುದೇ ನೀರು ಇರದೇ ಇರೋ ಕಾರಣ ಅದೆಲ್ಲ ಮರುಭೂಮಿ ಆಗಿಬಿಟ್ಟಿದೆ.
Geologists say that the entire soil of river Nile is the creation of the river itself. ಎಸ್, ಆ ಒಂದು ಇಡೀ ಆ ಒಂದು ಫಲವತ್ತಾಗಿರ್ತಕ್ಕಂತಹ ಮಣ್ಣು ಏನು ತುಂಬಿರುತ್ತಲ್ವ, ಅದಕ್ಕೆಲ್ಲ ಕಾರಣ ಈ ಒಂದು ರಿವರ್ ನೈಲ್ ಆಗಿರುತ್ತೆ. ಇಟ್ಸ್ ಏನ್ಸಿಯಂಟ್ ಸಿವಿಲೈಜೇಷನ್, ಅಂದರೆ ನಾವು ಈಜಿಪ್ಟ್ ನಾಗರಿಕತೆ ಅಂತೇಳಿ ಏನು ಓದಿದೆವೋ, ಇಟ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ಸಸ್ಟೈನ್ಡ್ ಬೈ ದ ಲೈಫ್ ಗಿವಿಂಗ್ ವಾಟರ್ ಆಫ್ ದ ನೈಲ್. ಆ ಒಂದು ಈಜಿಪ್ಟ್ ನಾಗರಿಕತೆ ಬೇರೆ ಯಾವುದರಿಂದನೂ ಹುಟ್ಟಿರ್ತಕ್ಕಂಥದ್ದಲ್ಲ, ಅದಕ್ಕೆ ಕಾರಣನೇ ಈ ಒಂದು ನೈಲ್ ರಿವರ್ ಆಗಿದೆ ಅನ್ನೋದನ್ನು ಕೂಡ ನಮ್ಮ ರಾಮನ್ ಅವರು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. Water adds beauty to the countryside, be it a small stream or the rain-fed tanks that are a common sight in South India. ಇನ್ನು ನಮ್ಮ ಭಾರತ ದೇಶದ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ನಾವು ಈ ಒಂದು ರೈನ್ ಫೆಡ್ ಟ್ಯಾಂಕ್ಸ್ ಅಥವಾ ದೊಡ್ಡದಾಗಿರ್ತಕ್ಕಂತಹ ಕೆರೆಗಳು ಅಂತೇಳಿ ಕರಿಬಹುದು. ಸೊ ಇಂತಹ ಕೆರೆಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತವೆ. ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ನೋಡಿ, ಆಡ್ಸ್ ಬ್ಯೂಟಿ, ಅಂದ್ರೆ ಈ ಒಂದು ಪರಿಸರದ ಬ್ಯೂಟಿಯನ್ನ ಹೆಚ್ಚಿಸ್ತಾ ಇದ್ದಾವೆ. ಕಂಟ್ರಿ ಸೈಡ್ ಅಂದ್ರೆ ಹಳ್ಳಿಗಾಡು ಪ್ರದೇಶ ಅಂತ ನಾವು ಕರಿತೀವಿ, ಹಳ್ಳಿಗಳಿರ್ತಾವಲ್ವಾ, ಅದರ ಒಂದು ಸೌಂದರ್ಯವನ್ನ ಈ ರೈನ್ ಫೆಡ್ ಟ್ಯಾಂಕ್ಸ್ಗಳು ಹೆಚ್ಚಿಸ್ತವೆ. ದಟ್ ಆರ್ ಕಾಮನ್, ಅಂದ್ರೆ ದಕ್ಷಿಣ ಭಾರತದಲ್ಲಿ ಕಾಮನ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ದೀಸ್ ಟ್ಯಾಂಕ್ಸ್ ಕ್ರಿಯೇಟ್ ಅ ಪ್ಲೀಸಿಂಗ್ ಸೈಟ್ ವೆನ್ ದೇ ಆರ್ ಫಿಲ್ಡ್. ಕಂಪ್ಲೀಟ್ ಆಗಿ ಒಂದು ವಾಟರ್ ತುಂಬಿಟ್ರೆ ಈ ಒಂದು ಟ್ಯಾಂಕ್ ಅಥವಾ ಕೆರೆಗಳಲ್ಲಿ ನೋಡ್ಲಿಕ್ಕೆ ಲೇಕ್ ತರ ಕಾಣಿಸ್ತಾ ಇರ್ತವೆ. ದೊಡ್ಡದಾಗಿರ್ತಕ್ಕಂತಹ ಕೆರೆಗಳು ತುಂಬಾನೇ ಬ್ಯೂಟಿಫುಲ್, ಪ್ಲೀಸಿಂಗ್ ಅಂದ್ರೆ ನೋಡ್ಲಿಕ್ಕೆ ಅದ್ಭುತವಾಗಿರ್ತವೆ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ಸಮ್ ಆಫ್ ದೀಸ್ ಟ್ಯಾಂಕ್ಸ್ ಆರ್ ಹ್ಯೂಜ್, ನೋಡ್ಲಿಕ್ಕೆ ಕೆಲವೊಂದಿಷ್ಟು ಟ್ಯಾಂಕ್ಸ್ಗಳು ತುಂಬಾ ದೊಡ್ಡದಾಗಿರ್ತವೆ. ಅಂಡ್ ವಾಚಿಂಗ್ ದ ಸನ್ರೈಸ್ ಅಂಡ್ ಸನ್ಸೆಟ್ ಫ್ರಾಮ್ ದೇರ್ ಇಸ್ ಎ ಟ್ರೀಟ್. ಎಸ್ ನೋಡಿ, ನಾವು ಈ ಸನ್ರೈಸ್ ಮತ್ತು ಸನ್ಸೆಟ್ಗಳನ್ನ ನೋಡ್ಲಿಕ್ಕೆ ಸಮುದ್ರದ ಬಳಿಗೆ ಹೋಗಬೇಕು ಅಂತ ಇಲ್ಲ. ಕೆಲವೊಂದಿಷ್ಟು ಈ ಕೆರೆಗಳೇನಿದಾವೋ, ರೈನ್ ಫೆಡ್ ಟ್ಯಾಂಕ್ಸ್ ಏನಿದಾವೋ ತುಂಬಾ ದೊಡ್ಡದಾಗಿರ್ತವೆ. ಅವು ಮಳೆಯಿಂದ ತುಂಬಿಕೊಂಡಿದ್ರೆ ಆಗ ನಾವು ಅಲ್ಲಿಯೇ ಸನ್ರೈಸ್ ಅನ್ನ ಅಥವಾ ಸನ್ಸೆಟ್ ಅನ್ನ ನೋಡಬಹುದಾಗಿದೆ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. ನಾವು ಚಿತ್ರದಲ್ಲಿ ಗಮನಿಸಬಹುದು, ಇದೊಂದು ಹಳ್ಳಿಯಲ್ಲಿರ್ತಕ್ಕಂತಹ ಒಂದು ರೈನ್ ಫೆಡ್ ಟ್ಯಾಂಕ್ಸ್ ಆಗಿದೆ ಮತ್ತು ಸನ್ರೈಸ್ ಅಥವಾ ಸನ್ಸೆಟ್ ಚಿತ್ರ ಇಲ್ಲಿ ನಮಗೆ ಕಾಣ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸೀನರಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್ ವಿದ್ಯಾರ್ಥಿಗಳೇ, these tanks store the silt laden water full of nutrients and minerals which are precious to the crops. ಎಸ್ ನೋಡಿ, ಈ ಒಂದು ಟ್ಯಾಂಕ್ಗಳು ಅಥವಾ ಏನು ನದಿಗಳು ಇರ್ಬೋದು, ಇವೆಲ್ಲವೂ ಏನಿರ್ತವೋ ಫಲವತ್ತಾಗಿರ್ತಕ್ಕಂತಹ ಒಂದು ಮಣ್ಣುಗಳನ್ನ ಹೊಂದಿರ್ತವೆ ಮತ್ತು ಒಳ್ಳೆಯ ಬೆಳೆಯನ್ನ ಬೆಳಿಲಿಕ್ಕೆ ಕಾರಣೀಕರ್ತ ಆಗಿರ್ತವೆ. ಬಟ್ ದೇ ಆರ್ ಆಫನ್ ನೆಗ್ಲೆಕ್ಟೆಡ್. ನಾವೇನ್ ಮಾಡ್ತಾ ಇದ್ದೇವೆ, ಇಂತಹ ಮಹತ್ತರವಾಗಿರ್ತಕ್ಕಂತಹ ರೈನ್ ಫೆಡ್ ಟ್ಯಾಂಕ್ಸ್ ಅನ್ನ ಮರಿತಾ ಇದ್ದೇವೆ, ಅವುಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ, ಅವುಗಳ ಮಹತ್ವವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂಡ್ ನಾಟ್ ಪ್ರಾಪರ್ಲಿ ಮೇಂಟೈನ್ಡ್, ಅವುಗಳನ್ನ ಸರಿಯಾಗಿ ನಾವು ಮೇಂಟೈನ್ ಮಾಡ್ತಾ ಇಲ್ಲ ಅಂತೇಳಿ ಬೇಸರದಿಂದಾನೇ ನಮ್ಮ ಸಿ ವಿ ರಾಮನ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. One of the most important facts about water is its ability to carry particles in suspension. ಎಸ್ ನೋಡಿ, ಒಂದು ವಾಟರ್ನ ಒಂದು ಶಕ್ತಿಯ ಬಗ್ಗೆ ಅವರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಏನು ನೀರು ಹರಿದು ಹೋಗ್ತಕ್ಕಂತಹ ಸ್ಥಳ ಏನಿರುತ್ತಲ್ವಾ, ಅದರ ಒಂದು ಸಾಮರ್ಥ್ಯವನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀರು ಹರಿತಕ್ಕಂತಹ ಸಂದರ್ಭದಲ್ಲಿ ಅನೇಕ ವಸ್ತುಗಳನ್ನ ಅದು ತನ್ನ ಜೊತೆ ಹೊತ್ತುಕೊಂಡು ಹೋಗುತ್ತೆ. ಅಂದ್ರೆ ಆ ಒಂದು ನೀರು ಒಳಗಡೆನೆ ಅನೇಕ ಖನಿಜಾಂಶಗಳು ಕೂಡ ಕರಗಿ ಹೋಗಿರ್ತವೆ ಮತ್ತು ದೊಡ್ಡ ದೊಡ್ಡ ಕಲ್ಲುಗಳಿರ್ಬೋದು, ಅವುಗಳನ್ನು ಕೂಡ ಎಳೆದುಕೊಂಡು ಹೋಗ್ತಕ್ಕಂತಹ ಶಕ್ತಿ ಆ ಒಂದು ವಾಟರ್ಗೆ, ಹರಿತಕ್ಕಂತಹ ವಾಟರ್ಗೆ ಇರ್ತಕ್ಕಂಥದ್ದನ್ನ ಇಲ್ಲಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, swiftly flowing water carries fairly large and heavy particles, while the finer particles which are more in number are carried to great distances. ಎಸ್, ಅನೇಕ ದೊಡ್ಡ ದೊಡ್ಡ ವಸ್ತುಗಳನ್ನು ಕೂಡ ಸ್ವಿಫ್ಟ್ಲಿ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಹರಿತಕ್ಕಂತಹ ವಾಟರ್ ಅನ್ನ ನಾವು ಸ್ವಿಫ್ಟ್ ವಾಟರ್ ಅಂತೇಳಿ ಕರಿತೇವೆ. ಸೊ ದೊಡ್ಡ ದೊಡ್ಡ ವಸ್ತುಗಳಿದ್ರೆ ಫೇರ್ಲಿ ಲಾರ್ಜ್, ಲಾರ್ಜ್ ಅಂದ್ರೆ ದೊಡ್ಡದು ಅಂತೇಳಿ, ಮತ್ತು ಹೆವಿ ಅಂದ್ರೆ ಭಾರವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳನ್ನ ಈ ಒಂದು ವೇಗವಾಗಿ ಹರಿತಕ್ಕಂತಹ ವಾಟರ್ ತೆಗೆದುಕೊಂಡು ಹೋಗುತ್ತೆ. ಮತ್ತು ಫೈನರ್ ಪಾರ್ಟಿಕಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಅಂಶಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕೆಲವೊಂದಿಷ್ಟು ಅಂಶಗಳು ನೀರಿನಲ್ಲೇ ಕರಗಿ ಹೋಗ್ಬಿಟ್ಟಿರ್ತವೆ. ಸೊ ಅವುಗಳನ್ನು ಕೂಡ ತುಂಬಾ ದೂರದವರೆಗೆ ಈ ವಾಟರ್ ಏನ್ ಮಾಡುತ್ತೆ, ಕ್ಯಾರಿಡ್ ಅಂದ್ರೆ ತೆಗೆದುಕೊಂಡು ಹೋಗುತ್ತೆ. The flow of water plays a great beneficial role in the geological process of converting rocks into soil. ಎಸ್ ನೋಡಿ, ದ ಫ್ಲೋ ಆಫ್ ವಾಟರ್ ಅಂದ್ರೆ ನೀರು ಹರಿತಕ್ಕಂಥದ್ದು ಅಂತ. ಈ ನೀರು ಹರಿತಕ್ಕಂಥದ್ದು ಏನಿದೆನೋ ದಟ್ ಈಸ್ ಪ್ಲೇಸ್ ಅ ಗ್ರೇಟ್ ಬೆನಿಫಿಷಿಯಲ್, ಒಂದು ಲಾಭವನ್ನ ಕೊಡ್ತಾ ಇದೆ. ಯಾವುದರಿಂದ, ರೋಲ್ ಇನ್ ದ ಜಿಯಾಲಜಿಕಲ್ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ರಾಕ್ಸ್. ನೋಡಿ, ಕಲ್ಲು ಬಂಡೆಗಳು ಅಥವಾ ಕಲ್ಲುಗಳೇನಿರ್ತವೋ ಅವುಗಳನ್ನ ಮಣ್ಣಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ರಲ್ಲಿ ಈ ಹರಿತಕ್ಕಂತಹ ನೀರು ಮಹತ್ವದ ಪಾತ್ರವನ್ನ ಹೊಂದಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇನೆ ವಿದ್ಯಾರ್ಥಿಗಳೇ. ನೋಡಿ, ನೀರು ವೇಗವಾಗಿ ಹರಿತಾ ಇರಬೇಕಾದ್ರೆ ಏನಾಗುತ್ತೆ, ಕಲ್ಲುಗಳು
ಕರಗ್ತವೆ ಮತ್ತು ಆ ಕಲ್ಲುಗಳು ಕರಗಿಬಿಟ್ಟು ಒಂದಕ್ಕೊಂದು ಘರ್ಷಿಸಿಬಿಟ್ಟು ಅದು ಮಣ್ಣಾಗಿ ಪರಿವರ್ತನೆ ಹೊಂದುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ಸಾಯಿಲ್ ಎರೋಷನ್ ಅಂದ್ರೆ ಮಣ್ಣಿನ ಸವಕಳಿಯ ಬಗ್ಗೆ ಸಿ ವಿ ರಾಮನ್ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಮೆಜರ್ಸ್ ಅಂದ್ರೆ ಈ ಒಂದು ಮಣ್ಣಿನ ಸವಕಳಿಯನ್ನ ತಡಿಲಿಕ್ಕೆ ನಾವೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ ವಿದ್ಯಾರ್ಥಿಗಳೇ. ಇಂಡಿಯಾ ಆನ್ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ಅಂದ್ರೆ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಕೃಷಿ ಪ್ರಧಾನವಾಗಿರತಕ್ಕಂತಹ ಏನಾಗಿದೆ ರಾಷ್ಟ್ರವಾಗಿದೆ. ಡಿಪೆಂಡ್ಸ್ ಆನ್ ಸೀಸನಲ್ ರೈನ್ಫಾಲ್. ಸೊ ನಾವು ಈ ಒಂದು ಕೃಷಿ ಚಟುವಟಿಕೆಯನ್ನ ಏನ್ ಮಾಡ್ತಾ ಇದ್ದೇವೋ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ಒಂದು ಮಳೆಯ ಮೇಲೇನೆ. ಅಂದ್ರೆ ನಮ್ದು ಮಾನ್ಸೂನ್ ಮಳೆಗಾಲ ಅಂದ್ರೆ ಮಾನ್ಸೂನ್ ಅಲ್ಲಿ ಹೆಚ್ಚಿನ ಮಳೆಯನ್ನು ನಾವು ಪಡಿತೇವೆ. ಸೊ ಅದ್ರ ಮೇಲೇನೆ ಕಂಪ್ಲೀಟ್ ಆಗಿ ನಮ್ಮ ಒಂದು ಕೃಷಿ ಡಿಪೆಂಡ್ ಆಗಿದೆ. ಇಟ್ ಈಸ್ ದ ಓನ್ಲಿ ಸೋರ್ಸ್ ಅದರ್ ದ್ಯಾನ್ ದ ಆರ್ಟಿಷಿಯನ್ ವಾಟರ್. ಎಸ್, ಏನು ನಾವು ಅಂತರ್ಜಲ ಅಥವಾ ಕೊಳವೆ ಬಾವಿಗಳನ್ನೇನು ಕೊರೆಸಿರ್ತೀವಲ್ವ ಅಥವಾ ಬೋರ್ವೆಲ್ ಅನ್ನು ಕೊರೆಸಿರ್ತೀವಲ್ಲ ಅದನ್ನ ಬಿಟ್ರೆ ಕಂಪ್ಲೀಟ್ ಆಗಿ ನಮ್ಮ ಬೆಳೆ ನಿರ್ಧಾರ ಆಗೋದು ರೈನ್ ವಾಟರ್ ಮೇಲೇನೆ. ಮಳೆ ಬಂದ್ರೆ ಮಾತ್ರ ಸಾಧ್ಯ. Conservation of rainwater becomes a huge responsibility when soil erosion is not checked. ಒಂದು ವೇಳೆ ನಾವು ಈ ಒಂದು ಸಾಯಿಲ್ ಎರೋಷನ್ ಅನ್ನ ತಡಿಲಿಲ್ಲ ಅಂದ್ರೆ ನೀರು ಹರಿತಕ್ಕಂತಹ ವೇಗವನ್ನ ತಡೆದೇ ಇದ್ರೆ ತುಂಬಾನೇ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಮತ್ತು ಆ ಹರಿದು ಹೋಗ್ತಕ್ಕಂತಹ ನೀರನ್ನು ಕೂಡ ಕನ್ಸರ್ವ್ ಅಂದ್ರೆ ಹಿಡಿದಿಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ನೋಡಿ, ಒಂದು ಸಾರಿ ನೀರು ಹರಿದು ಹೋಗಿ ಸಮುದ್ರವನ್ನ ಸೇರ್ಕೊಂಡ್ಬಿಟ್ರೆ ಮತ್ತೆ ನೀರನ್ನು ನಾವು ಅಲ್ಲಿಂದ ವಾಪಸ್ ತರೋದು ಕಷ್ಟ ಆಗುತ್ತೆ ಮತ್ತು ಆ ನೀರು ಉಪಯುಕ್ತನೂ ಕೂಡ ಆಗಿರೋದಿಲ್ಲ. ಸೊ ಹರಿದು ಹೋಗಿ ಸಮುದ್ರವನ್ನು ಸೇರೋದಕ್ಕಿಂತ ಮುಂಚೆನೆ ನಾವು ಆ ನೀರನ್ನ ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. A major factor in soil erosion is the large flow of excessive water resulting from heavy rainfall. ಈ ಒಂದು ಸಾಯಿಲ್ ಎರೋಷನ್ಗೆ ಮುಖ್ಯವಾದ ಕಾರಣ ಇಲ್ಲಿ ನಮಗೆ ಸಿಗ್ತಾ ಇದೆ. ಹೆವಿ ರೈನ್ಫಾಲ್ ಅಂದ್ರೆ ತುಂಬಾ ಜೋರಾಗಿ ಮಳೆ ಸುರಿದಾಗ ಆ ನೀರು ವೇಗವಾಗಿ ಹರಿಯುತ್ತೆ. ಸೊ ಹೀಗೆ ಹರಿದು ಹೋಗ್ತಕ್ಕಂತಹ ನೀರು ಏನ್ ಮಾಡುತ್ತೆ ಅಂದ್ರೆ ಮಣ್ಣಿನ ಸವಕಳಿಗೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಆಗಿರುತ್ತೆ. ನೆನಪಿಟ್ಕೊಳ್ಳಿ, ಸಾಯಿಲ್ ಎರೋಷನ್ಗೆ ಮೇನ್ ಕಾರಣ ಯಾವುದು ಅಂತ ಕೇಳಿದ್ರೆ ನಿಮಗೆ ಹೆವಿ ರೈನ್ಫಾಲ್ ಅಂತೇಳಿ ನೆನಪಿಟ್ಕೊಳ್ಳಿ. ಇನ್ನು ಅದರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳು ಕೂಡ ಈ ಒಂದು ಸಾಯಿಲ್ ಎರೋಷನ್ಗೆ ಕಾರಣ ಆಗ್ತವೆ. ಅವ್ಯಾವಪ್ಪ ಅಂದ್ರೆ ದ ಸ್ಲೋಪ್ ಆಫ್ ದ ಲ್ಯಾಂಡ್ ಅಂದ್ರೆ ಆ ಭೂಮಿ ಎಷ್ಟರ ಮಟ್ಟಿಗೆ ಇಳಿಜಾರಿನಿಂದ ಕೂಡಿದೆ ಅಂತಕ್ಕಂಥದ್ದು. ತುಂಬಾ ಇಳಿಜಾರಿದ್ರೆ ಹೆಚ್ಚಿನ ಮಣ್ಣಿನ ಸವಕಳಿ ಆಗುತ್ತೆ, ಅಷ್ಟೊಂದು ಇಳಿಜಾರಿಲ್ಲ ಅಂದ್ರೆ ಮಣ್ಣಿನ ಸವಕಳಿ ಸ್ವಲ್ಪ ಕಡಿಮೆ ಆಗುತ್ತೆ. ರಿಮೂವಲ್ ಆಫ್ ನ್ಯಾಚುರಲ್ ಪ್ರೊಟೆಕ್ಟಿವ್ ಕವರ್ ಆಫ್ ವೆಜಿಟೇಷನ್. ಎಸ್, ನಾವು ಗಿಡ ಮರಗಳನ್ನ ಏನು ನಾಶ ಮಾಡಿಬಿಡ್ತೀವೋ ಇದು ಕೂಡ ಮಣ್ಣಿನ ಸವಕಳಿಗೆ ಕಾರಣ ಆಗುತ್ತೆ. ಯಾಕೆಂದ್ರೆ ನೋಡಿ, ಈ ಒಂದು ಗಿಡ ಮರಗಳ ಬೇರುಗಳೇನಿರ್ತವೋ ಇವುಗಳು ಮಣ್ಣನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರ್ತವೆ. ಮಳೆ ನೀರು ಹರಿದು ಹೋಗ್ತಾ ಇದ್ರು ಕೂಡ ಆ ಮಣ್ಣನ್ನ ಹರಿದು ಹೋಗ್ಲಿಕ್ಕೆ ಆ ಬೇರುಗಳು ಬಿಡೋದಿಲ್ಲ. ಒಂದು ವೇಳೆ ಗಿಡ ಮರಗಳೇ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಣ್ಣನ್ನ ಹಿಡಿದಿಟ್ಕೊಳ್ತಕ್ಕಂತಹ ಯಾವುದೇ ಅಂಶಗಳಿರೋದಿಲ್ಲ. ಸೊ ಮಣ್ಣಿನ ಸವಕಳಿ ಹೆಚ್ಚಾಗುತ್ತೆ. ಇನ್ನು ನೆಕ್ಸ್ಟ್ ಕಾರಣ ನೋಡಿ, ಪಾತ್ಸ್ ಓವರ್ ವಿಚ್ ವಾಟರ್ ಕ್ಯಾನ್ ಫ್ಲೋ ರ್ಯಾಪಿಡ್ಲಿ. ಎಸ್, ಏನು ಮಣ್ಣು ಇರುತ್ತಲ್ವಾ, ಮಣ್ಣು ಅಥವಾ ಏನು ನೀರು ಹರಿದೋಗ್ತಕ್ಕಂತಹ ದಾರಿ ಹೇಗಿರುತ್ತೋ ಅದ್ರ ಮೇಲೇನು ಕೂಡ ಡಿಪೆಂಡ್ ಆಗುತ್ತೆ. ಅಂಡ್ ಆಬ್ಸೆನ್ಸ್ ಆಫ್ ಎನಿ ಚೆಕ್. ಆ ರೀತಿ ನೀರು ಹರಿದು ಹೋಗ್ಬೇಕಾದ್ರೆ ಅಡೆತಡೆಗಳು ಇಲ್ಲದೆ ಇದ್ರೆ, ಚೆಕ್ಸ್ ಅಂದ್ರೆ ಇಲ್ಲಿ ಅಡೆತಡೆಗಳು ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಸೊ ನೀರು ಹರಿತಾ ಇರ್ಬೇಕಾದ್ರೆ ಅವಕ್ಕೆ ಅಡೆತಡೆಯನ್ನು ಒಡ್ಡಿದ್ರೆ ನಾವು ನೀರು ಏನ್ ಮಾಡುತ್ತೆ, ಸ್ವಲ್ಪ ಸ್ಲೋ ಆಗಿ ಮುಂದೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಮಣ್ಣಿನ ಸವಕಳಿ ಜಾಸ್ತಿ ಆಗೋದಿಲ್ಲ. ಆನ್ ಸಚ್ ಫ್ಲೋ ಆರ್ ಆಲ್ಸೋ ಕಾಸಸ್ ಆಫ್ ಸಾಯಿಲ್ ಎರೋಷನ್. ಇವು ಕೂಡ ಸಾಯಿಲ್ ಎರೋಷನ್ಗೆ ಕಾರಣಕರ್ತ ಆಗಿದ್ದಾವೆ. ಸಾಯಿಲ್ ಎರೋಷನ್ ಈಸ್ ಆಲ್ಸೋ ಅ ಥ್ರೆಟ್ ಟು ಅಗ್ರಿಕಲ್ಚರ್. ಎಸ್, ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಈ ಮಣ್ಣಿನ ಸವಕಳಿ ಅಂತಕ್ಕಂಥದ್ದು ಒಂದು ಥ್ರೆಟ್ ಅಂದ್ರೆ ಒಂದು ಭಯವನ್ನ ತರಿಸ್ತಕ್ಕಂತಹದ್ದಾಗಿದೆ. ಯಾಕಂದ್ರೆ ನೋಡಿ, ಕೃಷಿ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಮಣ್ಣೇ ಬೇಕು. ಮಣ್ಣಿಲ್ಲ ಅಂದ್ರೆ ಕೃಷಿ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಫಲವತ್ತಾಗಿರ್ತಕ್ಕಂತಹ ಮಣ್ಣು ಹರಿದು ಹೋಗಿಬಿಟ್ರೆ ಅಗ್ರಿಕಲ್ಚರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಾಯಿಲ್ ಎರೋಷನ್ ದೋ ಮೇ ನಾಟ್ ಬಿ ಎವಿಡೆಂಟ್ ಎಟ್ ಫಸ್ಟ್. ಎಸ್, ಈ ಒಂದು ಮಣ್ಣಿನ ಸವಕಳಿ ಅಂತಕ್ಕಂಥದ್ದು ಮೊದಲಿಗೆನೆ ಅಷ್ಟೊಂದು ಬೇಗ ನಮಗೆ ಅರ್ಥ ಆಗೋದಿಲ್ಲ. ಇಟ್ ಈಸ್ ಪೇನ್ಫುಲಿ ಅಪಾರೆಂಟ್ ಅಟ್ ದ ಲೇಟರ್ ಸ್ಟೇಜಸ್. ಎಸ್, ಆ ಮಣ್ಣಿನ ಸವಕಳಿ ನಿರಂತರವಾಗಿ ಆಗ್ತಾ ಹೋದಾಗೆ ಫಲವತ್ತಾಗಿರ್ತಕ್ಕಂತಹ ಮಣ್ಣು ಏನು ಹೊರಟು ಹೋಗ್ಬಿಡುತ್ತೋ ಆಗ ನಮಗೆ ಅದರ ನಿಜವಾದ ಅರಿವು ಆಗುತ್ತೆ. ವೆನ್ ಡೀಪ್ ಗಲೀಸ್ ಅಂಡ್ ರಾವಿನೀಸ್ ಆರ್ ಫಾರ್ಮ್ಡ್. ನೀರು ಹರಿದು ಏನಾಗುತ್ತೆ, ತುಂಬಾ ತೆಗ್ಗು ಪ್ರದೇಶ ಆಗುತ್ತೆ, ಕೊರಕಲು ಉಂಟಾಗ್ತವೆ. ರೆಂಡರಿಂಗ್ ಅಗ್ರಿಕಲ್ಚರ್ ಇಂಪಾಸಿಬಲ್. ಈ ರೀತಿ ಕೊರಕಲುಗಳು ಉಂಟಾದ್ರೆ, ತುಂಬಾ ಸ್ಲೋಪ್ ಆಗಿಬಿಟ್ರೆ ಅಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನ ಮಾಡಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇಟ್ ಕಾಲ್ಸ್ ಫಾರ್ ಅರ್ಜೆಂಟ್ ಪ್ರಿವೆಂಟಿವ್ ಆಕ್ಷನ್. ನಾವೆಲ್ಲರೂ ಕೂಡ ಇದರ ಕಡೆ ಬೇಗನೆ ಗಮನ ವಹಿಸಬೇಕು ಅಂತೇಳಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಟೆರೇಸಿಂಗ್ ಆಫ್ ಲ್ಯಾಂಡ್ ಅಂದ್ರೆ ಭೂಮಿಯನ್ನ ಒಂಥರ ಮೆಟ್ಟಿಲಿನ ರೀತಿಲಿ ಈ ರೀತಿ ನಾವೇನ್ ಮಾಡ್ಬೇಕು ಅಂದ್ರೆ ಟೆರೇಸಿಂಗ್ ಟೈಪ್ ಮಾಡಬೇಕಾಗುತ್ತೆ.
construction of bunds, counter cultivation and planting appropriate types of vegetation are some of the measures suggested by the author. ಸೊ ಈ ಒಂದು ಮಣ್ಣಿನ ಸವಕಳಿಯನ್ನು ತಡಿಬೇಕಪ್ಪ ಅಂದರೆ ನಾವೇನು ಮಾಡಬೇಕು ಅಂದರೆ ಮೊದಲನೇದಾಗಿ ಟೆರೆಸಿಂಗ್ ಆಫ್ ಲ್ಯಾಂಡನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೆಕ್ಸ್ಟು ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್, ಅಂದರೆ ಅಲ್ಲಲ್ಲಿ ನಾವು ನೀರು ಹರಿದು ಹೋಗದ ಹಾಗೆ ಸ್ವಲ್ಪ ಸ್ಲೋ ಆಗಿ ಹೋಗೋ ಹಾಗೆ ಅವಕ್ಕೆ ಬಂಡ್ಸನ್ನು ಕಟ್ಟಬೇಕಾಗುತ್ತೆ, ಅಂದರೆ ಒಡ್ಡುಗಳನ್ನು ಹಾಕ್ತಕ್ಕಂಥದ್ದು. ಅದೇ ರೀತಿ ಕಂಟರ್ ಕಲ್ಟಿವೇಷನ್ ಮತ್ತೊಂದು ಪರಿಹಾರ, ಮತ್ತು ಪ್ಲಾಂಟಿಂಗ್ ಅಪ್ರಾಪ್ರಿಯೇಟ್ ಟೈಪ್ಸ್ ಆಫ್ ವೆಜಿಟೇಷನ್, ಅಂದರೆ ಗಿಡ ಮರಗಳನ್ನು ನಾವು ಅಲ್ಲಲ್ಲಿ ಬೆಳಿಬೇಕಾಗುತ್ತೆ. ಇವೆಲ್ಲವೂ ಕೂಡ ಮಣ್ಣಿನ ಸವಕಳಿಯನ್ನು ತಡಿತವೆ. These measures serve a double purpose of preventing soil erosion and keeping the water on and in the soil. ಸೊ ಈ ರೀತಿ ನಾವು ಈ ಒಂದು ಮೇಲಿನ ಕ್ರಮಗಳನ್ನು ತೆಗೆದುಕೊಂಡಿದ್ದೆ ಆದರೆ ಅವೇನು ಮಾಡ್ತವೆ ಅಂದರೆ ಕೇವಲ ಮಣ್ಣಿನ ಸವಕಳಿಯನ್ನು ಮಾತ್ರ ತಡೆಯೋದಿಲ್ಲ, ಅದರ ಜೊತೆಗೆ ಇನ್ನೊಂದು ಕೆಲಸ ಅಲ್ಲಿ ಆಗ್ತಾ ಇದೆ. ಅದೇನಪ್ಪ ಅಂದರೆ ವಾಟರ್ ಹರಿದು ಹೋಗದ ರೀತಿಯಲ್ಲಿ ಅವು ಕಾಪಾಡ್ತವೆ, ಅಂತರ್ಜಲದ ಮಟ್ಟ ಹೆಚ್ಚಿಗೆ ಆಗುತ್ತೆ. ಸೊ ಈ ರೀತಿ ಸಾಯಿಲ್ ಎರೋಷನ್ ಅನ್ನು ಒಂದು ಕಡೆ ಕಡಿಮೆ ಮಾಡಿದರೆ ನೀರನ್ನು ಸೇವ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಕ್ರಮಗಳು ಹೆಲ್ಪ್ ಮಾಡ್ತವೆ ವಿದ್ಯಾರ್ಥಿಗಳೇ. ಇನ್ನು ಇಂಪಾರ್ಟೆನ್ಸ್ ಆಫ್ ವಾಟರ್ ಬಗ್ಗೆ ನಮ್ಮ ರೈಟರ್ ತುಂಬಾ ಇಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ವಾಟರ್ ಈಸ್ ದ ಬೇಸಿಸ್ ಆಫ್ ಆಲ್ ಲೈಫ್. ಎಲ್ಲ ಜೀವಗಳಿಗೂ ಕೂಡ ಆಧಾರ ಯಾವುದಪ್ಪ ಅಂದರೆ ಈ ವಾಟರ್ ಅಂತಕ್ಕಂಥದ್ದೇ. ಅಫ್ಕೋರ್ಸ್ ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಲೈಫ್ ಆಫ್ ಎನಿಮಲ್ಸ್. ಪ್ರಾಣಿಗಳಿಗೆ ನೀರು ಅಂತಕ್ಕಂಥದ್ದು ಬಹಳ ಮುಖ್ಯ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅದರ ಜೊತೆಗೆ ಸಸ್ಯ ಸಂಕಲಕ್ಕೂ ಕೂಡ ವಾಟರ್ ಬೇಕೇ ಬೇಕಲ್ವಾ. ಸಾಯಿಲ್ ಮಾಯಿಶ್ಚರ್ ಈಸ್ ಈಕ್ವಲಿ ಎಸೆನ್ಷಿಯಲ್ ಫಾರ್ ದ ಲೈಫ್ ಆ್ಯಂಡ್ ಗ್ರೋತ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್. ಮಣ್ಣಿನಲ್ಲಿ ತೇವಾಂಶ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ವಿದ್ಯಾರ್ಥಿಗಳೇ. ನೋಡಿ, ಈಗ ನೀರೆಲ್ಲ ಹರಿದೋಗ್ಬಿಟ್ರೆ ಮಣ್ಣಿನಲ್ಲಿ ತೇವಾಂಶ ಉಳಿಯೋದಿಲ್ಲ, ಸೊ ಗಿಡ ಮರಗಳು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೇವಲ ಭೂಮಿ ಮೇಲೆ ನೀರು ಸ್ಟೋರ್ ಇರೋದಷ್ಟೇ ಅಲ್ಲ, ಮಣ್ಣಿನ ಒಳಗಡೆ ನೀರಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಕನ್ಸರ್ವೇಷನ್ ಆ್ಯಂಡ್ ಯೂಸ್ ಆಫ್ ವಾಟರ್ ಈಸ್ ಫಂಡಮೆಂಟಲ್ ಟು ಹ್ಯೂಮನ್ ವೆಲ್ ಬೀಯಿಂಗ್. ಮನುಷ್ಯರಿಗೆ ಒಳ್ಳೆಯದಾಗಬೇಕಪ್ಪ ಅಂದರೆ ಈ ಒಂದು ನೀರನ್ನು ನಾವು ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಬಳಸ್ಕೋಬೇಕು ಮತ್ತು ಸೇವ್ ಮಾಡಬೇಕು ಅಂತೇಳಿ ರೈಟರ್ ಅವರು ಹೇಳ್ತಾ ಇದ್ದಾರೆ. ಎಕ್ಸೆಪ್ಟ್ ಫಾರ್ ಬೋರ್ವೆಲ್ ವಾಟರ್, ದ ಅಲ್ಟಿಮೇಟ್ ಸೋರ್ಸ್ ಆಫ್ ವಾಟರ್ ಇನ್ ಆಲ್ ಕೇಸಸ್ ಈಸ್ ರೈನ್ ಆರ್ ಸ್ನೋಫಾಲ್. ಮೊದಲಿಗೆ ಹೇಳಿದಾಗೆ ರೈನ್ ವಾಟರ್ ಬಿಟ್ಬಿಟ್ರೆ ಈ ಒಂದು ಬೋರ್ವೆಲ್ ವಾಟರ್ ಏನಿರುತ್ತಲ್ವ ಅದೇ ನಮಗೆ ಸೆಕೆಂಡ್ ಸೋರ್ಸ್ ಆಗಿರುತ್ತೆ. The author also brings in other benefits of water, like using boats for a cheaper transport system and hydroelectric power, which can uplift rural areas of India. ನೋಡಿ, ವಾಟರ್ನ ಮತ್ತೊಂದಿಷ್ಟು ಯೂಸಸ್ಗಳನ್ನು ನಮ್ಮ ರೈಟರ್ ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಿ, ಬೋಟ್ಸ್ ಫಾರ್ ಅ ಚೀಪರ್ ಟ್ರಾನ್ಸ್ಪೋರ್ಟ್. ನೋಡಿ, ದೊಡ್ಡ ದೊಡ್ಡ ನದಿಗಳಿದ್ರೆ ನಾವು ಬೋಟ್ಗಳನ್ನು ಯೂಸ್ ಮಾಡ್ಬೋದು ಏನಾದರೂ ವಸ್ತುಗಳನ್ನು ಸಾಗಿಸ್ಬೇಕಪ್ಪ ಅಂದರೆ. ಟ್ರಾನ್ಸ್ಪೋರ್ಟ್ ಅಂದರೆ ಸಾಗಣೆ ಅಂತೇಳಿ. ನೋಡಿ, ಈಗ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ರಸ್ತೆ ಮುಖಾಂತರ ನಾವು ಸಾಗಿಸ್ಬೇಕಾದ್ರೆ ರಸ್ತೆ ಬೇಕು ಮತ್ತು ಪೆಟ್ರೋಲ್ ಡೀಸೆಲ್ಗಳು ಬೇಕು ವಾಹನಗಳಿಗೆ ಸಾಗಿಸ್ಲಿಕ್ಕೆ. ಬಟ್ ನೀರಲ್ಲಿ ಹಾಗಲ್ಲ, ರಸ್ತೆಯನ್ನು ನಾವು ನಿರ್ಮಾಣ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾಕೆಂದರೆ ನದಿ ಇರುತ್ತೆ, ಅದನ್ನೇ ನಾವು ಪದೇ ಪದೇ ಅಲ್ಲಿ ಏನು ರಸ್ತೆ ನಿರ್ಮಾಣ ಮಾಡಬೇಕು ಅನ್ನೋ ಹಾಗಿಲ್ಲ. ಭೂಮಿ ಮೇಲಾದರೆ ರಸ್ತೆ ಹಾಳಾಗುತ್ತೆ, ಪದೇ ಪದೇ ನಾವು ರಸ್ತೆ ನಿರ್ಮಾಣ ಮಾಡಬೇಕು. ಬಟ್ ನದಿಯಲ್ಲಿ ಹಾಗಿರೋದಿಲ್ಲ ಅಲ್ವಾ. ಸೊ ಇದೊಂದು ಚೀಪರ್ ಟ್ರಾನ್ಸ್ಪೋರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ನಾವೇನು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವೋ ಅದಕ್ಕೂ ಕೂಡ ಈ ವಾಟರ್ ಬಹಳ ಮುಖ್ಯ ಆಗಿರುತ್ತೆ. ಇದರಿಂದಾಗಿ ರೂರಲ್ ಏರಿಯಾ, ನಮ್ಮ ಭಾರತ ದೇಶ ಏನು ಗ್ರಾಮೀಣ ಪ್ರದೇಶಗಳಿದಾವೋ ಇವುಗಳನ್ನು ನಾವು ಸುಧಾರಿಸಬಹುದು ಅಂತೇಳಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ್ಯಂಡ್ ಯುಟಿಲೈಸೇಷನ್ ಆರ್ ವೆರಿ ಇಂಪಾರ್ಟೆಂಟ್. ಈ ಒಂದು ರೈನ್ ವಾಟರ್ನ ನದಿಯ ರೈನ್ ವಾಟರ್ ಇರುತ್ತಲ್ವ, ಮಳೆಯಿಂದ ಬಂದಂತಹ ವಾಟರ್ ಇರುತ್ತಲ್ವ, ಅದನ್ನು ಸರಿಯಾಗಿ ನಾವು ಹಾರ್ವೆಸ್ಟ್ ಮಾಡಬೇಕು, ಅದನ್ನು ಬಳಸ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮೋಸ್ಟ್ ಆಫ್ ದ ವಾಟರ್ ಫ್ಲೋಸ್ ಇನ್ ಟು ರಿವರ್ಸ್ ಆ್ಯಂಡ್ ಫೈನಲಿ ಇನ್ ಟು ದ ಸಿ. ಮೊದಲಿಗೆ ಡಿಸ್ಕಷನ್ ಮಾಡಿದ್ದೇವೆ, ಈ ರೀತಿ ಮಳೆ ಒಂದು ನೀರೇನಿದೆನೋ ಅದು ಹರಿದೋಗ್ಬಿಟ್ಟು ಸಮುದ್ರವನ್ನು ಸೇರ್ಕೊಂಡ್ಬಿಡುತ್ತೆ. ಮೊದಲಿಗೆ ರಿವರ್ಗೆ ಹೋಗುತ್ತೆ, ರಿವರಿಂದ ಸಮುದ್ರಕ್ಕೆ ಹೋಗ್ಬಿಡುತ್ತೆ. ಸಮುದ್ರಕ್ಕೆ ಒಂದ್ಸರಿ ಹೋಗ್ಬಿಟ್ರೆ ನಾವು ಆ ನೀರನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇನ್ ದಿಸ್ ವೇ ವಿ ಲೂಸ್ ಅ ಲಾರ್ಜ್ ಕ್ವಾಂಟಿಟಿ ಆಫ್ ವೆರಿ ಪ್ರಿಷಿಯಸ್ ವಾಟರ್. ತುಂಬ ಪ್ರಿಷಿಯಸ್ ಅಂದರೆ ಅಮೂಲ್ಯವಾಗಿರ್ತಕ್ಕಂತಹ ಒಂದು ವಾಟರ್ನ ಕಳ್ಕೊಂಡು ಬಿಡ್ತೇವೆ ಸಮುದ್ರಕ್ಕೆ ಬಿಟ್ಬಿಟ್ರೆ. ವಾಟರ್ ಫ್ರಮ್ ಅವರ್ ರಿವರ್ಸ್ ಈಸ್ ಮೋಸ್ಟ್ಲಿ ವೇಸ್ಟೆಡ್. ಈ ರೀತಿ ನದಿಯ ನೀರು ಹೆಚ್ಚಾಗಿ ವೇಸ್ಟ್ ಆಗ್ತಾ ಇದೆ. ಯೂಸಿಂಗ್ ಇಟ್ ಈಸ್ ಅ ಬಿಗ್ ನ್ಯಾಷನಲ್ ಪ್ರಾಬ್ಲಮ್. ಅದನ್ನು ನಾವು ಯೂಸ್ ಮಾಡ್ಕೊಳ್ದೇ ಇದ್ರೆ ದೇಶಕ್ಕೆ ನಷ್ಟ ಆಗುತ್ತೆ. ದಿಸ್ ಮ್ಯಾಟರ್ ಶುಡ್ ಬಿ ಕನ್ಸಿಡರ್ಡ್ ಆ್ಯಂಡ್ ದಿಸ್ ಪ್ರಾಬ್ಲಮ್ ಶುಡ್ ಬಿ ರಿಸಾಲ್ವ್ಡ್. ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಈ ಸಮಸ್ಯೆಗೆ ಪರಿಹಾರನ ಹುಡುಕಬೇಕು ಅಂತೇಳಿ ಸಿ ವಿ ರಾಮನ್ ಅವರು ಒಂದು ಸಜೆಷನನ್ನು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಸರ್ಕಾರಗಳಿಗೆ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಸಜೆಷನ್ ಅವರು ಕೊಡ್ತಾ ಇದ್ದಾರೆ.
Large areas of land can be made fertile by well-planned measures. ಎಸ್, ಲಾರ್ಜ್ ಏರಿಯಾಸ್ ಅಂದರೆ ನಾವು ಮೊದಲಿಗೆ ನಮ್ಮ ಮರುಭೂಮಿಯನ್ನು ನೋಡಿದ್ವಲ್ವ, ಅಂತಹ ಮರುಭೂಮಿಯನ್ನು ಫರ್ಟೈಲ್ ಆಗಿ ಅಂದರೆ ತುಂಬ ಫಲವತ್ತಾಗಿ ನಾವು ಚೇಂಜ್ ಮಾಡಬಹುದು ನೀರಿನ ಸಹಾಯದಿಂದ. ಒಂದು ಒಳ್ಳೆ ಪ್ಲ್ಯಾನಲ್ಲಿ ಕ್ರಮಗಳನ್ನು ತೆಗೆದುಕೊಂಡು ವಾಟರ್ನ ಸೇವ್ ಮಾಡಿದ್ದೆ ಆದರೆ ಆ ಮರುಭೂಮಿಯನ್ನು ಫರ್ಟೈಲ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ಬೋದು. Systematic planting of suitable trees at every possible place is one of the most pressing needs of India. ಎಸ್, ನಾವು ಎಲ್ಲೆಲ್ಲಿ ಎಂತೆಂಥ ಗಿಡಗಳನ್ನು ಬೆಳೀತವೋ ಅವುಗಳನ್ನು ಸರಿಯಾಗಿ ಗಮನಿಸಬೇಕು. ಸೊ ಯಾವ ಏರಿಯಾದಲ್ಲಿ ಎಂತಹ ಗಿಡ ಮರಗಳನ್ನು ಬೆಳೆಸಿದರೆ ನೀರನ್ನು ಕನ್ಸರ್ವ್ ಮಾಡ್ಬೋದು ಅಥವಾ ಮಣ್ಣನ್ನು ಸವಕಳಿಯನ್ನು ತಡಿಬೋದು, ಇದೆಲ್ಲ ವಿಚಾರ ಮಾಡಿಬಿಟ್ಟು ನಾವು ಸರಿಯಾಗಿರ್ತಕ್ಕಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಗಿಡ ಮರಗಳನ್ನು ಬೆಳೆಸಬೇಕು ಅಂತೇಳಿ ಸಿ ವಿ ರಾಮನ್ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಇದೇ ರೀತಿ ನಿಮಗೆ ಯಾವುದಾದ್ರೂ ಬೇರೆ ಇಂಗ್ಲೀಷ್ ಲಿಟ್ರೇಚರ್ನ ಲೆಸನ್ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಅದರ ಟೈಟಲನ್ನು ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ಒಂದು ಲೆಸನನ್ನು ಈ ರೀತಿ ಸಿಂಪಲ್ ಪಾಯಿಂಟ್ಸ್ ವೈಸ್ ಡಿಸ್ಕಷನ್ ಮಾಡಲಾಗುತ್ತೆ. ಇನ್ನು ಈ ಒಂದು ಲೆಸನ್ ಅನ್ನ ಕೊನೆ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ. ಟ್ರೀ ಪ್ಲಾಂಟೇಶನ್ಸ್ ಕ್ಯಾನ್ ಬಿ ಅ ಸೋರ್ಸ್ ಆಫ್ ಇಮ್ಮೆನ್ಸ್ ವೆಲ್ತ್ ಟು ದ ಕಂಟ್ರಿ ಬೋತ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ. ಎಸ್, ಈ ಒಂದು ಟ್ರೀ ಪ್ಲಾಂಟೇಶನ್ಸ್ ಅಂದರೆ ಗಿಡ ಮರಗಳೇನಿದಾವೋ ಅವು ಒಂದು ವೆಲ್ತ್ ಅಂದರೆ ಒಂದು ದೇಶದ ಸಂಪತ್ತು ಆಗಿದ್ದಾವೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಒಂದು ದೇಶದ ಬೆಳವಣಿಗೆಯಲ್ಲಿ ಈ ಒಂದು ಗಿಡ ಮರಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಹತ್ವವನ್ನು ಹೊಂದಿವೆ ಅಂತೇಳಿ ರೈಟರ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯ ಒಂದು ಸಾಲುಗಳನ್ನು ನೋಡೋದಾದ್ರೆ ನೋಡಿ, ಟ್ರೀ ಪ್ಲಾಂಟೇಶನ್ಸ್ ವಿಲ್ ಪ್ರಿವೆಂಟ್ ಸಾಯಿಲ್ ಎರೋಷನ್ ಆ್ಯಂಡ್ ಪ್ರಿವೆಂಟ್ ರೈನ್ ವಾಟರ್ ಫ್ರಮ್ ಡ್ರೈನಿಂಗ್ ಆಫ್ ದ ಕಂಟ್ರಿ. ಗಿಡ ಮರಗಳನ್ನು ಬೆಳೆಯೋದ್ರಿಂದ ಮೊದಲಿಗೆ ಡಿಸ್ಕಷನ್ ಮಾಡಿದ್ದೇವೆ, ಸಾಯಿಲ್ ಎರೋಷನ್ ಕಡಿಮೆ ಆಗುತ್ತೆ ಮತ್ತು ರೈನ್ ವಾಟರನ್ನು ನಾವು ಏನು ಹರಿದು ಹೋಗುತ್ತಲ್ವ ಅದನ್ನು ಸ್ಟಾಪ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಡ್ರೈನಿಂಗ್ ಅಂದರೆ ಹರಿದು ಹೋಗ್ತಕ್ಕಂಥದ್ದನ್ನು ಈ ಒಂದು ಗಿಡ ಮರಗಳು ತಡೀತವೆ. ವಾಟರ್ ಈಸ್ ಬೋತ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಅನ್ಕಾಮನ್ ಲಿಕ್ವಿಡ್. ಎಸ್, ಈ ವಾಟರ್ ಅಂತಕ್ಕಂಥದ್ದು ಕಾಮನ್ ಆಗಿದೆ ಮತ್ತು ಅನ್ಕಾಮನ್ ಆಗಿದೆ. ದ ಇನ್ವೆಸ್ಟಿಗೇಷನ್ ಅಬೌಟ್ ದ ನೇಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ವಾಟರ್ ವಿಲ್ ಆಲ್ವೇಸ್ ಬಿ ಆಫ್ ದ ಹೈಯೆಸ್ಟ್ ಸೈಂಟಿಫಿಕ್ ಇಂಟ್ರೆಸ್ಟ್. ಈ ಒಂದು ವಾಟರ್ ಬಗ್ಗೆ, ನೀರಲ್ಲಿರ್ತಕ್ಕಂತಹ ಶಕ್ತಿಯ ಬಗ್ಗೆ ಸಂಶೋಧನೆಗಳು ನಿರಂತರವಾಗಿ ನಡೀತಾನೇ ಇದ್ದಾವೆ. ಅಂದರೆ ಈ ಒಂದು ಪ್ರಕೃತಿ ಅಂತಕ್ಕಂಥದ್ದು ಒಂದು ವಿಸ್ಮಯ ಆಗಿದೆ. ಇಲ್ಲಿ ಪ್ರಕೃತಿಯ ಒಂದು ಸೀಕ್ರೆಟ್ಗಳನ್ನು ಬೇಧಿಸಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇರ್ತೇವೆ. ಸೊ ಈ ವಾಟರ್ ಬಗ್ಗೆನೂ ಅಧ್ಯಯನಗಳು ಹಿಂದೆ ಅನೇಕ ನಡೆದಿದ್ದಾವೆ, ಮುಂದೆನೂ ನಡೀತಾನೆ ಇರ್ತವೆ ಅಂತೇಳಿ ನಮ್ಮ ಸಿ ವಿ ರಾಮನ್ ಅವರು ಈ ಒಂದು ಎಸ್ಸೆಯನ್ನು ಎಂಡ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಫಾರ್ ದಿಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬೈ.